ವೆಲ್ಕಮ್ ಟು ಚಾಯಾಸ್ ಕುಕಿಂಗ್ ಕಾರ್ನರ್. ಫ್ರೆಂಡ್ಸ್, ಇವತ್ತು ಸಾಫ್ಟ್ ಆಗಿರೋ, ತುಂಬ ಜ್ಯೂಸಿ ಆಗಿರೋ, ತುಂಬ ಈಸಿಯಾಗಿ ಕೆಲವು ಐಟಮ್ಸ್ನಿಂದ ನಾವು ರುಚಿಯಾದಂತಹ ಕೇಕನ್ನು, ಅದರಲ್ಲೂ ಕೂಡ ಹನಿ ಕೇಕನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬ ಸುಲಭವಾಗಿ, ತುಂಬ ಈಸಿಯಲ್ಲಿ, ತುಂಬ ಜ್ಯೂಸಿಯಾಗಿ ನಾವು ಈ ಹನಿ ಕೇಕನ್ನು ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆಯೇ ತುಂಬ ರವೆ ಟೈಪ್ ಇದೆ. ಸೊ ಇದನ್ನು ತಿಂದರೆ ತುಂಬ ಮನಸ್ಸಿಗೆ ಹಿತ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಕಾಣ್ತಕ್ಕಂಥ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದೆ ಬರುವ ಎಲ್ಲ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ತುಂಬ ಸಾಫ್ಟ್ ಆದಂಥ ಕೇಕನ್ನು ಮಾಡೋದು ಹೇಗೆ ನೋಡಿ ಫ್ರೆಂಡ್ಸ್. ಮೊದಲು ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಮೊದಲು 1 ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಮೊಸರಿನ ಬದಲಾಗಿ ನೀವು ನಿಂಬೆ ಹುಳಿಯನ್ನು ಕೂಡ ಹಾಕ್ಬೋದು. ಜೊತೆಗೆ ಇಲ್ಲಿ ನಾನು ಶುಗರ್ ಪೌಡರ್ ತೊಗೊಂಡಿದ್ದೀನಿ. ನೀವು ಬರೀ ಶುಗರ್ನೂ ಕೂಡ ಹಾಕ್ಕೊಳ್ಬೋದು, ಪೌಡ್ರ್ ಮಾಡ್ಕೊಳ್ಳಾರ್ದಂಗೆ. ಅದು ಕೂಡ 1 ಬೌಲಷ್ಟು ನಾನು ಹಾಕ್ತಾಯಿದ್ದೀನಿ. ನಿಮಗೆ ಈಗ ನಾವು ಮೇಲೆ ಸಿರಪ್ ಹಾಕೋದ್ರಿಂದ, ಶುಗರ್ ಸಿರಪ್ ಹಾಕ್ತೀವಿ, ಹನಿ ಹಾಕ್ತೀವಿ, ಆಮೇಲೆ ಫ್ರೂಟ್ ಜಾಮ್ ಹಾಕೋದ್ರಿಂದ ಎಷ್ಟು ನಿಮಗೆ ಬೇಕೋ ಅಷ್ಟು ನೀವೇನು ಮಾಡ್ಬೋದು, ಶುಗರನ್ನು ಆ್ಯಡ್ ಮಾಡ್ಬೋದು. ಇಲ್ಲಾಂತಂದರೆ ನೀವು ಬೆಲ್ಲ ಕೂಡ ಇದ್ದರೆ ಬೆಲ್ಲನೂ ಕೂಡ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಆ್ಯಡ್ ಮಾಡ್ಬೋದು. ಹೀಗೆ ಮೊಸರಿನ ಜೊತೆ ಶುಗರ್ ಪೌಡ್ರು ಕ್ಲೀನಾಗಿ ಅದು ಬೆರೆತ್ಕೊಳ್ಳೋ ರೀತಿ ನೀವು ಅದನ್ನು ತಿರುಗಾಡಿಸಿ. ಜೊತೆಗೆ ನಾನು ಮೈದಾ ಹಿಟ್ಟನ್ನು 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಲೆವೆಲ್ಲು, ನಿಮ್ಮ ಮನೇಲಿ ಹೇಗೆ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ನೀವು ಅದು ಮೆಸರ್ಮೆಂಟನ್ನು ತೊಗೊಳ್ಬೋದು. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ಮೊದಲು ಅದು ಏನು ಮೊಸರಿನ ಮಿಶ್ರಣ ಇತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ 1 ಬೌಲ್ನಷ್ಟು ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಬೌಲ್ ಅಂತಂದರೆ ಈಗ ನಾವು ಜಾಮೂನ್ ಬಟ್ಲೆಲ್ಲ ಇರುತ್ತಲ್ಲ, ಸೊ ಆ ಒಂದು ಬೌಲಲ್ಲಿ ಎಣ್ಣೆನ ಹಾಕಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ ಅಂತೇಳಿ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ಕೇಕ್ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಅದಕ್ಕೆ ನಾನು ಈಗ ಸ್ವಲ್ಪನೇ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಮಗೆ ಬರಲ್ಲ ಹಾಗೆ ಹೀಗೆ ಅಂತ ಏನು ತೊಂದರೆಯನ್ನು ಅನುಭವಿಸೋದು ಅವಶ್ಯಕತೆಯೇ ಇಲ್ಲ. ತುಂಬ ಈಸಿಯಾಗಿ ನಾವು ಮನೇಲೇ ಕೇಕ್ ಮಾಡ್ಬೋದು. ಆಮೇಲೆ ಹೊರಗಡೆದು ಅಷ್ಟು ಚೆನ್ನಾಗಿರಲ್ಲ, ಯಾವ ಕೈಯಿಂದ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಸ್ವಚ್ಛವಾಗಿ, ಶುಚಿಯಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಕೇಕನ್ನು ಮಾಡ್ಕೊಳ್ಬೋದು. ಹೀಗೆ ನೋಡಿ, ನಾನು ಅದನ್ನು ಕೈಯಾಡಿಸ್ತಾ ಇದ್ದೀನಿ. ಅದಕ್ಕೆ ನೀವು ನೀರು ಹಾಕಬೇಡಿ, ಜಸ್ಟ್ ಹಾಲಿಂದನೇ ಒಂದು ಕನ್ಸಿಸ್ಟೆನ್ಸಿ ಲೆವೆಲ್, ಈ ಕಡೆ ತೀರಾ ದಪ್ಪನೂ ಇರಬಾರ್ದು, ಈ ಕಡೆ ತೆಳ್ಳಗೂ ಇರಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಲೆವೆಲಲ್ಲಿ ನೀವು ಚೆನ್ನಾಗಿ ಅದನ್ನು ಕೈ ಹಾಕಿ ತಿರುಗಿಸ್ಬೇಕು. ಹಾಗೆಯೇ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ, ಒಂಥರ ರವೆ ಟೈಪು ಕೇಕ್ ಬರುತ್ತೆ. ನೀವು ಸೂಜಿ ರವೆದಿಂದನೂ ಕೂಡ ಕೇಕನ್ನು ಮಾಡ್ಬೋದು, ಅದನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಇದಕ್ಕೆ ನಾನು ಇನ್ನೂ ಕೆಲವೊಂದು ಐಟಮ್ಸನ್ನು ಬೆರೆಸ್ತೀನಿ. ಸೊ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಬೇಕಿಂಗ್ ಸೋಡಾ ಅಂತೇಳಿ ಹೇಳ್ತೀನಿ ನೋಡಿ. ಬೇಕಿಂಗ್ ಸೋಡಾನು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಬೇಕಿಂಗ್ ಸೋಡಾನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನೀವು ವೆನಿಲಾ ಎಸೆನ್ಸ್ ಇಲ್ಲದೇ ಇದ್ರೂ ಕೂಡ ಮಾಡ್ಬೋದು. ಒಂದು ವೇಳೆ ನಿಮಗೆ ಫ್ಲೇವರ್ ಬೇಕು ಕೇಕು ಅಂತಂದರೆ ಈ ಏಲಕ್ಕಿ ಕಾಯಿ ಇರುತ್ತಲ್ಲ, ಅದನ್ನು ನೀವು ಕುಟ್ಬಿಟ್ಟು ಪೌಡ್ರನ್ನ ಹಾಕ್ಬೋದು. 1 ಸ್ಪೂನ್ನಷ್ಟು ಸಂಪೂರ್ಣವಾಗಿ ನಾನು ಬೇಕಿಂಗ್ ಪೌಡ್ರನ್ನು ಹಾಕಿದ್ದೀನಿ. ಬೇಕಿಂಗ್ ಪೌಡ್ರು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ಅದು ಬೇಕಾಗುತ್ತೆ. ಸೊ ಅದನ್ನು ನೀವೇನು ಮಾಡಿ ಅಂತಂದರೆ, ಅದನ್ನು ಹಾಕಿ ಚೆನ್ನಾಗಿ ತಿರುಗಬೇಕಾಗುತ್ತೆ. ಯಾಕೆಂದರೆ ಬೇಕಿಂಗ್ ಪೌಡ್ರ್ ಹಾಕಿದ್ಮೇಲೆ ಎಲ್ಲ ಅದು ಸಂಪೂರ್ಣವಾಗಿ ಅದು ಬೆರೆತ್ಕೊಳ್ಬೇಕು. ಹಾಗಾಗಿ ನೀವು ಕೂಡ ಅದನ್ನು ಚೆನ್ನಾಗಿ ಕೈಯಾಡಿಸಿ. 1-2-3 ನಿಮಿಷದಷ್ಟು ನೀವು ಸಿಂಪಲ್ಲಾಗಿ ಅದನ್ನು ಕೈಯಾಡಿಸ್ಬೇಕು. ಯಾಕೆಂದರೆ ಅದಕ್ಕೆ ಬರಬೇಕಲ್ಲ, ಕೇಕು ಚೆನ್ನಾಗಾಗುತ್ತೆ. ನೋಡಿ, ನನ್ನ ವೀಡಿಯೋಸ್ಗಳನ್ನು ನೀವು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ, ನನ್ನ ಚಾನಲನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ನಾನು ಹಿಂದೆ ಮಾಡಿರೋಂಥ ಎಲ್ಲ ವೀಡಿಯೋಗಳು ಸಿಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇದ್ರ ಜೊತೆಗೆ ನಿಮಗೆ ನಾನು ಸ್ಟಡಿ ಟಿಪ್ಸ್ನೂ ಕೂಡ ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ಸ್ಗಳಿಗೆ ಹೇಗೆ ಓದ್ಕೊಳ್ಬೇಕು, ನೀವು ಏನು ಮಾಡಬೇಕು, ನನ್ನ ಕುಕಿಂಗ್ ಚಾನಲ್ ಜೊತೆಗೆ ಅದನ್ನು ಕೂಡ ನಿಮಗೆ ಸಿಗುತ್ತೆ. ಆಮೇಲೆ ನಾನಿಲ್ಲಿ ಪ್ರೀ ಹೀಟಿಗೆ ಅಂತೇಳಿ ಸ್ಟವ್ ಮೇಲೆ ಏನು ಮಾಡಿದ್ದೀನಿ, 1 ಕುಕ್ಕರ್ ಇಟ್ಟಿದ್ದೀನಿ. ಇವತ್ತು ನಾನು ಕುಕ್ಕರ್ ಮೇಲೆ ಮಾಡ್ತಾ ಇರೋದು. ಅಲ್ಲಿ ಒಂದು ಅರ್ಧ kg ಕಡಿಮೆ ಉಪ್ಪು, ಅದನ್ನು ಹಾಕಿ ಸ್ವಲ್ಪ ಪ್ರೀ ಹೀಟ್ ಆಗಲಿ ಅಂತ ಇಡ್ತಾಯಿದ್ದೀನಿ. ಪ್ರೀ ಹೀಟು ಸುಮಾರು 10 ಮಿನಿಟ್ಸ್ ಆಗಬೇಕು. ಚೆನ್ನಾಗಿ ಕಾವಾಗಬೇಕು.
ಯಾಕೆಂದರೆ ಇಲ್ಲಿ ಮೀಡಿಯಮ್ ಆಗಿ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದನ್ನು ಮೊದಲು. ಅದನ್ನು ನೀವು ಯಾವುದೇ ಗ್ಯಾಸ್ಕೆಟ್ ಇರಲಾರ್ದಂಗೆ, ಆಮೇಲೆ ಮೇಲಿನ ವಿಷಲೇನ ಬೇಡ, ಅವನ್ನೆಲ್ಲ ತೆಗೆದುಬಿಟ್ಟು ನೀವು ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಈಗ ನಾನು ನನ್ನ ಹತ್ರ ಕೇಕ್ ಪ್ಯಾನ್ ಇಲ್ಲದೇ ಇರೋ ಕಾರಣ ಸಾಮಾನ್ಯವಾಗಿ ಯಾವುದು ಬೌಲ್ ಇರುತ್ತಲ್ಲ, ರೌಂಡ್ ಶೇಪ್ ಆಗಲಿ, ನಿಮ್ಮ ಹತ್ರ ಯಾವ ಬೌಲ್ ಇದೆ ನೋಡಿ, ಇದಕ್ಕಿಂತನೂ ಕೂಡ ಸ್ಟೀಲಿನ ಬೌಲ್ಗಿಂತನೂ ಕೂಡ ನಿಮ್ಮ ಹತ್ರ ಅಲ್ಯೂಮಿನಿಯಂ ಇತ್ತು ಅಂದರೂ ಒಳ್ಳೆಯದು. ಅದಕ್ಕೆ ನೀವು ಬಟ್ರ್ ಪೇಪರ್ ಇಲ್ಲ ಅಂತಂದರೂ ಕೂಡ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತು ನೀವೇನು ಮಾಡಿ ಮೈದಾ ಹಿಟ್ಟನ್ನು ಹಾಕಿ ಸವರ್ಬಿಡಿ. ಅದಾದ ನಂತರ ನೀವೇನು ಮಾಡಿ ಅದು ಕಲಿಸ್ಕೊಂಡಿರೋ ಹಿಟ್ಟನ್ನು ಸಂಪೂರ್ಣವಾಗಿ ಅದಕ್ಕೆ ಹಾಕಿ, ಮೇಲೆಲ್ಲ ಸ್ವಲ್ಪ ಬಬಲ್ಸ್ ಬಂದಿರೋದು ಕಾಣ್ತದೆ ಅಲ್ವಾ, ಆ ಬಬಲೆಲ್ಲ ಸಂಪೂರ್ಣವಾಗಿ ಹೋಗೋ ರೀತಿ ನೀವು ಅದನ್ನು ಈ ಥರ ತಟ್ಟಬೇಕಾಗುತ್ತೆ. ಯಾಕಂದರೆ ಬಬಲ್ಸ್ ಇತ್ತು ಅಂದರೆ ಕೇಕು ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ಬಬಲ್ಸ್ ಹೋಗಬೇಕು ಅಂದರೆ ನೀವು ಈ ಥರ ಸಮವಾಗಿ ಮಾಡಿ. ತುಂಬ ಈಸಿಯಾಗಿ ಬಟ್ರ್ ಪೇಪರ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಕೇಕ್ ಮಾಡಿ. ಯಾಕಂದರೆ ಈ ಟೈಮ್ನಲ್ಲಿ ಏನೂ ಸಿಗಲ್ವಲ್ಲ, ಅದಕ್ಕೆ. ಈಗ ಇದು ಪ್ರೀ ಹೀಟ್ ಆಗಿದೆ, ತುಂಬ ಕಾದಿದೆ ಫ್ರೆಂಡ್ಸ್. ನೀವು ಅದನ್ನು ಇಡೋ ಟೈಮ್ನಲ್ಲಿ ಭಾಳ ಕೇರ್ಫುಲ್ಲಾಗಿ ಇಡಬೇಕಾಗುತ್ತೆ ನೋಡಿ. ಯಾಕೆ ಅಂದರೆ ನಾನು ಸ್ಟಾರ್ಟಿಂಗ್ನಲ್ಲಿ 1 ಸಲ 2 ಸಲ ಅದನ್ನು ಕೈ ಸುಟ್ಕೊಂಡಿರೋದು ಉಂಟು. ತುಂಬ ಸೇಫಾಗಿ ನೀವು ಅದನ್ನು ಇಡಿ. ನೋಡಿ, ಒಂದು 30 ಮಿನಿಟ್ಸ್ ಇದನ್ನು ಕುಕ್ ಮಾಡಿ. 30 ಮಿನಿಟ್ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಆಗಿದೆ. ಅದನ್ನು ಸ್ವಲ್ಪ ಒಂದು ಚಾಕುನೋ ಅಥವಾ ಕಡ್ಡಿನೋ ಚುಚ್ಚಿ ನೋಡಿ ಕೇಕ್ ಇದು ಏನಾಗಿದೆ, ಅಂಟಿಲ್ಲ ಅಂದರೆ ಕೇಕ್ ಕಂಪ್ಲೀಟಾಗಿ ಚೆನ್ನಾಗಾಗಿದೆ ಅಂತ ಅರ್ಥ. ಈಗ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂದರೆ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗಿಬಿಡಿ. ಬಿಸಿ ಇದ್ದಾಗ ಕೇಕು ಚೆನ್ನಾಗಿ ಇದು ಆಗಿರಲ್ಲ, ಅಳ್ಕೊಂಡಿರಲ್ಲ. ಹಾಗಾಗಿ ತಣ್ಣಗಾದ ನಂತರ ಇದನ್ನು ನಾನು ಬೌಲಿಂದ ತೆಗೆದೆ. ನೋಡಿ ಈ ಥರ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ, ಎಲ್ಲೂ ಕೂಡ ಏನಾಗಿಲ್ಲ. ವಿಥೌಟ್ ಬಟರ್ ಪೇಪರ್ ನೀವು ಕೇಕನ್ನು ಮಾಡ್ಬೋದು ನೋಡಿ. ಎಷ್ಟು ಇದನ್ನು ನಾವೀಗ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ ಒಂದು ಕಡ್ಡಿಯನ್ನು ತೊಗೊಂಡು, ನಾವು ಮಾಡೋದು ಹನಿ ಕೇಕ್ ಆಗಿರೋದ್ರಿಂದ ನಾನು ಹನಿ ಹಾಕಬೇಕಲ್ಲ, ಹಾಗಾಗಿ ಎಲ್ಲದಕ್ಕೂ ನಾನು ತೂತು ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಸಿಂಪಲ್ಲಾಗಿ ಡ್ರೈ ಕೇಕು ಯಾವುದೇ ಇದು ಬೇಡ ಅಂತಂದರೆ ಪ್ಲೇನ್ ಕೇಕು ನಿಮ್ಗೆ ಇಷ್ಟೇ ಸಾಕು. ನೀವು ಟೀ ಟೈಮ್ನಲ್ಲಿ ತಿನ್ಬೋದು, ಎವ್ರಿ ಟೈಮ್ನಲ್ಲೂ ಕೂಡ ಇದನ್ನು ತಿನ್ಬೋದು. ಸ್ವಲ್ಪ ನಾವಲ್ಲಿ ಹೋಲ್ ಮಾಡೋಣ. ಹೋಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಸಿರಪ್ ಹಾಕ್ತೀವಿ ಈಗ, ಯಾವುದು ಸಕ್ಕರೆ ಸಿರಪ್ಪು, ಆಮೇಲೆ ಜೇನುತುಪ್ಪ ಹಾಕಬೇಕಲ್ಲ, ಅದೆಲ್ಲ ಕೆಳಗಡೆ ಜ್ಯೂಸಿ ಇಳ್ಕೊಳ್ಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಹೋಲ್ ಮಾಡಿದ್ದೀನಿ. ಅದಾದ ನಂತರ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ, ಸ್ಟೀಲಿನ ಪಾತ್ರೆ. ಅದಕ್ಕೆ ಒಂದು ಸ್ವಲ್ಪ ನೀರು, ಆಮೇಲೆ ಒಂದು 2-3 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಇದನ್ನು ಶುಗರ್ ಸಿರಪ್ ಅಂತ ಹೇಳ್ತೀವಿ. ಈ ಶುಗರ್ ಸಿರಪ್ಪನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಇದೇನು ನಿಮಗೆ ಪಾಕ ಬರಬೇಕು ಅಂತ ಏನಿಲ್ಲ. ಶುಗರ್ ಸಿರಪ್ಪನ್ನು ಮಾಡ್ಕೊಳ್ತಾ ನೋಡಿ, ಸಕ್ಕರೆ ಕರಗೋ ರೀತಿ ನೀವು ಅದನ್ನು ಕೈ ಆಡಿಸಿ. ಸಕ್ಕರೆ ಕರಗಿದ ಆದಮೇಲೆ ನೀವೇನು ಮಾಡಬೇಕು, ಇದಕ್ಕೆ ಜೇನುತುಪ್ಪವನ್ನು ಆ್ಯಡ್ ಮಾಡಬೇಕು. ಸೊ ನಿಮಗೆ ಹೆಚ್ಚು ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿರಪ್ ಮಾಡ್ಕೊಳ್ರಿ. ಕಂಪ್ಲೀಟಾಗಿ ಕೆಲವೊಬ್ಬರಿಗೆ ಜಾಸ್ತಿ ಸಿಹಿ ಇಷ್ಟ ಆಗಲ್ಲ ಅಲ್ವಾ. ಇದಕ್ಕೆ ನಾನು ಒಂದು 2-3 ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ. ನೋಡಿ, ಈ ಹನಿ ಹಾಕೋದ್ರಿಂದನೇ ಅದಕ್ಕೆ ಒಂಥರ ಬೇರೆಯೇ ಫ್ಲೇವರ್ ಬರುತ್ತೆ. ಹನಿ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಅದಕ್ಕೆ ಇದನ್ನು ಹನಿ ಕೇಕ್ ಅಂತೇಳಿ ನಾವು ಹೇಳೋದಲ್ವಾ. ಈಗ ಇದನ್ನು ಸ್ವಲ್ಪ ಕುದಿಸಿ ಕೆಳಗೆ ಇಳಿಸ್ತಾ ಇದ್ದೀನಿ. ಕೆಳಗೆ ಇಳಿಸ್ಬಿಟ್ಟು ನಾವೇನದು ಹೋಲ್ ಮಾಡಿದ್ದೀವಲ್ಲ ಎಲ್ಲ ಕಡೆನೂ ಅದನ್ನು ನೀವು ಸ್ಪ್ರೆಡ್ ಮಾಡಿ ಆ ಸಿರಪ್ನ. ಸೊ ಸ್ಪ್ರೆಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಕೆಳಗಿನವರೆಗೂ ಕೂಡ ರಸ ಇಳ್ಕೊಳ್ಳುತ್ತೆ. ಇಳ್ಕೊಂಡಾಗ ಕೇಕು ಕೆಳಗಡೆನೂ ಕೂಡ ತುಂಬ ಸಾಫ್ಟಾಗಿ, ತುಂಬ ಜ್ಯೂಸಿಯಾಗುತ್ತೆ. ಹನಿ ಕೇಕ್ ಅಂತಂದರೆ ಕಂಪ್ಲೀಟಾಗಿ ಜ್ಯೂಸಿ ಇರುತ್ತೆ, ತಿಂದಿದ್ದೀರಾ ನೀವು. ಸೊ ಡ್ರೈ ಕೇಕು ಅಂದರೆ ನಾವು ಇದು ಯಾವುದು ಸಿರಪ್ಪನ್ನು ಹಾಕೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಸಿರಪ್ಪನ್ನು ಹಾಕ್ತಾಯಿದ್ದೀನಿ. ಅಷ್ಟು ಯಾವುದೇ ಬಿಡಲಾರ್ದಂಗೆ ಸಿರಪ್ಪನ್ನು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಹೇಳಿರೋ ಸ್ಟೆಪ್ ಪ್ರಕಾರ ನೀವು ಮಾಡಿದ್ರೆ ಅಂದರೆ ಒಂದು ಕೂಡ ತಪ್ಪಾಗಲ್ಲ. ಯಾವತ್ತೂ ನಿರಾಶೆ ಮಾಡಬೇಡಿ, ಬರಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರಬೇಕು. ಇದಕ್ಕೆ ನಾನು ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ. ಮೇಲೆ ನಾವು ಅದನ್ನು ಸ್ಪ್ರೆಡ್ ಮಾಡಬೇಕಲ್ಲ. ಸೊ ಎಷ್ಟು ಬೇಕು ನೋಡಿ, ನಿಮಗೆ ಫ್ರೂಟ್ ಜಾಮ್ ಎಷ್ಟಿಷ್ಟ ಆಗುತ್ತೋ ಅಷ್ಟೊಂದು ಗಟ್ಟಿ ಇರುತ್ತೆ. ಸ್ವಲ್ಪ ನೀವು ನೀರು ಹಾಕ್ಕೊಂಡು ಒಲೆ ಮೇಲೆ ಕಾಸ್ಕೊಂಡು ಸ್ವಲ್ಪ ತಿಳಿ ಜಾಮ್ ಟೈಪ್ ಮಾಡಿಕೊಳ್ರಿ. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಜಾಮ್ ನಾವು ಮೇಲೆ ಪೇಸ್ಟ್ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ತುಂಬ ರೆಡ್ ಕಲರ್ನೂ ಕೂಡ ನೀವು ಹಾಕ್ಕೊಳ್ಬೋದು. ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಕಲರು ಹಾಕೋದ್ರಿಂದ ಫುಡ್ಡಿಗೆ ಟೇಸ್ಟ್ ಬರುತ್ತೆ, ಬಣ್ಣ ಬರುತ್ತೆ, ಆದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಹಾಗಾಗಿ ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಈಗ ನೋಡಿ, ನಮ್ಮ ಕೇಕಿಗೆ ನಾನು
ಈಗ ಕಂಪ್ಲೀಟಾಗಿ ಈ ಜಾಮನ್ನು ಫ್ರೂಟ್ ಜಾಮನ್ನು ನಾನು ಅದನ್ನು ಹಾಕ್ತಾಯಿದ್ದೀನಿ. ಹೆಚ್ಚು ನಾನು ಹಾಕ್ತಾಯಿಲ್ಲ. ಸೊ ಫ್ರೂಟ್ ಜಾಮ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಹನಿ ಕೇಕಿಗೆ ಫ್ರೂಟ್ ಜಾಮ್ ಬೇಕೇ ಬೇಕು. ದಪ್ಪನದಾಗಿ ನಾವು ಫ್ರೂಟ್ ಜಾಮನ್ನು ಹಾಕಬೇಕಾಗತ್ತೆ. ನಾನೀಗ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಫ್ರೂಟ್ ಜಾಮ್ನ. ನೋಡಿ, ನಿಮಗೆ ಮನೇಲೇ ನೀವು ಕೆಲವೊಂದು ಫ್ರೂಟ್ಸ್ಗಳನ್ನು ತಂದುಬಿಟ್ಟು ಮನೇಲೇ ಫ್ರೂಟ್ ಜಾಮ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಅಂಗಡಿಗಳಲ್ಲೆಲ್ಲ ಫ್ರೂಟ್ ಜಾಮ್ ಸಿಗುತ್ತೆ. ನಾನು ಇಷ್ಟನ್ನೇ ಆ್ಯಡ್ ಮಾಡಿರೋದು, ಜಾಸ್ತಿ ಹಾಕಿಲ್ಲ. ಆಮೇಲೆ ನೀವು ಮೇಲೆ ನೀವು ಹನಿ ಕೇಕ್ ನೋಡಿದ್ದೀರಲ್ವ, ಕೊಬ್ಬರಿಯನ್ನು ನಾನೀಗ ತುರಿದಿಟ್ಕೊಂಡಿರೋಂಥ ಕೊಬ್ಬರಿಯನ್ನು ನಾನು ಪೂರ್ತಿಯಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಕೊಬ್ಬರಿ ಹಾಕೋದ್ರಿಂದ ಲುಕ್ಕು ಬರುತ್ತೆ, ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಕೂಡ ವೆರೈಟಿ ಐಟಮ್ ಅಂತೇಳಿ ಇಷ್ಟಪಡ್ತಾರೆ. ನೀವು ಇಷ್ಟು ಮಾಡಿ ನೋಡಿ, ಎಷ್ಟು ಟೇಸ್ಟಾಗಿರುತ್ತೆ. ಆಮೇಲೆ ಪದೇ ಪದೇ ನೀವು ಕೇಕನ್ನು ಮನೇಲೇ ಮಾಡ್ತಾ ಇರ್ತೀರ. ತುಂಬ ಈಸಿಯಾಗಿ ನಾವು ಕೇಕನ್ನು ಮುಗಿಸಿದ್ವಿ. ಇಷ್ಟು ನೀವು ಡೆಕೋರೇಟ್ ಮಾಡಿಬಿಟ್ಟು ತಿನ್ನಲಿಕ್ಕೆ ಅಥವಾ ನಿಮ್ಮ ಪಾರ್ಟಿಗಳಲ್ಲೆಲ್ಲ ಅಥವಾ ನಿಮ್ಮ ಬರ್ಡೇ ಪಾರ್ಟಿಗಳಲ್ಲೆಲ್ಲ ಇದನ್ನು ಮಾಡಿದ್ರೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ನೆಮ್ಮದಿನೂ ಕೂಡ ಇರುತ್ತೆ. ಹಾಗಾದರೆ ಇದನ್ನು ನಾವೀಗ ಕೊಯ್ದು ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ನಾನು ಕೊಯ್ಯೋದ್ರಲ್ಲೇ ಗೊತ್ತಾಗ್ತಾಯಿದೆ ನಿಮಗೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಕೇಕನ್ನು ತುಂಬ ಬಿಸಿ ಇದ್ದಾಗೆ ತಿನ್ನಬೇಕು ಅಂತ ಇಲ್ಲ, ಆರಿದ ಮೇಲೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಫ್ರಿಜ್ನಲ್ಲಿ ಇಡೋದ್ರೆ 2 ದಿನವೂ ಕೂಡ ಇದನ್ನು ಇಡ್ಬೋದು. ಈಗ ನಾನು ನೋಡಿ ಕೇಕನ್ನು ಕೊಯ್ದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಖಂಡಿತ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತೇಳಿ ಭಾವಿಸಿ ಈ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.